ಡಿ ಕೆ ಶಿವಕುಮಾರ್ ಅವರನ್ನು ನೈಟ್ ಪಾಲಿಟಿಕ್ಸ್ನ ನೈಟ್ ರೈಡರ್ ಅಂತ ಬಹುಪಾಲು ಅವರ ಬೆಂಬಲಿಗರು ಕರೀತಾರೆ. ಕಾರಣ ಇಷ್ಟೇ, 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ, ಈ ಹಿಂದಿನ ಹಲವು ಉಪಚುನಾವಣೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ರಾತ್ರೋರಾತ್ರಿ ಚುನಾವಣೆಯ ಚಿತ್ರಣವನ್ನೇ ಬದಲಿಸಿದಂತಹ ನಿದರ್ಶನಗಳು ಸಾಕಷ್ಟಿವೆ. ವಿಶೇಷ ಅಂದರೆ ಇಂಥದ್ದೊಂದು ರಾಜಕಾರಣವನ್ನು ಅವರ ರಾಜಕೀಯ ಗುರು ಸಾರೆಕೊಪ್ಪ ಬಂಗಾರಪ್ಪ ಅವರಿಂದ ಅವರು ಕಲಿತದ್ದು. ಶಿವಮೊಗ್ಗದ ಬಹುಪಾಲು ಜನ ರಾತ್ರಿ ರಾಜಕಾರಣ ಎಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋದನ್ನ ಬಂಗಾರಪ್ಪ ಅವರಿಂದ ಕಲಿಬೇಕು ಅನ್ನೋದನ್ನ ಹೇಳ್ತಾರೆ. ಇವತ್ತು ರಾತ್ರಿಯ ರಾಜಕಾರಣ ಇರುತ್ತಲ್ಲ, ದೆಹಲಿಯಲ್ಲಿ ಬಹುದೊಡ್ಡ ಬದಲಾವಣೆಗೆ, ಬಹುದೊಡ್ಡ ಶಾಕಿಂಗ್ ನ್ಯೂಸ್ಗೆ ಕಾರಣವಾಗಬಹುದು. ಮುಖ್ಯಮಂತ್ರಿ ಹುದ್ದೆಗಾಗಿ ಕನಸು ಇಟ್ಟುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಹುದ್ದೆ ಬಿಟ್ಕೊಡಲ್ಲ, ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಅಂತಿರುವಂತಹ ಸಿದ್ದರಾಮಯ್ಯ ಅವರನ್ನ ಇಬ್ಬರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಹತ್ವದ ಮೀಟಿಂಗ್ ಮಾಡ್ತಿದ್ದಾರೆ. ಆ ಮೀಟಿಂಗ್ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಆ ಮಾತು ಸಿಡಿಗುಂಡಿನಂತೆ ಇರುತ್ತೆ ಅಂತ ಅವರ ಬೆಂಬಲಿಗರು ಈಗಾಗಲೇ ಹೇಳ್ತಾ ಇದ್ದಾರೆ. ನಿಮಗೆ ಮತ್ತೊಂದು ಎಕ್ಸಾಂಪಲ್ ಕೊಡಬೇಕು. ಫೆಬ್ರವರಿ 26, 2025 ಈಶಾ ಫೌಂಡೇಶನ್ ಶಿವರಾತ್ರಿಯ ಮಹೋತ್ಸವವನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ಮಹತ್ವದ ಒಂದು ಘಟನೆ ನಡೆಯುತ್ತೆ. ಇಬ್ಬರು ನಾಯಕರು, ಬಿಜೆಪಿಯ ಟ್ರಬಲ್ ಶೂಟರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಳ್ತಾರೆ. ಅವತ್ತೇ ಮಾತುಕತೆ ಆಗೋಗಿದೆ ಅಂತ ಬಿಜೆಪಿ ವಲಯದಲ್ಲಿ ಒಂದು ಚರ್ಚೆ ನಡೀತಿದೆ. ಇದೀಗ ಡಿ ಕೆ ಶಿವಕುಮಾರ್ ಅವರು ಏಕನಾಥ್ ಶಿಂದೆ ಆಗುವಂತಹ ವಾತಾವರಣ ಸೃಷ್ಟಿಯಾಗ್ತಿದೆ. ಒಂದು ವೇಳೆ ಅವರು ಬಯಸಿದಂತೆ ಸಿಎಂ ಪೋಸ್ಟ್ ಅನ್ನ ಕೊಡದೆ ಹೋದ್ರೆ ಅನ್ನುವಂತಹ ಚರ್ಚೆ ನಡೀತಿದೆ. ಯಾಕೆ ಅವರು ಟೀಮ್ 55 ಅಂತ ಏನಾದರೂ ಪ್ಲಾನ್ ಮಾಡಿಕೊಂಡು 55 ಶಾಸಕರನ್ನ ಒಟ್ಟುಗೂಡಿಸ್ಕೊಂಡು ಬೇರೆಯದ್ದೇ ಲೆಕ್ಕಾಚಾರಗಳನ್ನು ಮಾಡಿಕೊಂಡ್ರೆ, ಕಾಯ್ದ್ರು ತಾಳ್ಮೆಯಿಂದ ಕಾಯ್ದ್ರು, ಮಾತಾಡಲಿಲ್ಲ, ಏನೂ ಮಾಡಲಿಲ್ಲ. ಹೈಕಮಾಂಡ್ ಹೇಳಿದ್ದೆಲ್ಲವನ್ನೂ ಕೇಳಿದ್ರು. ಆದರೆ ಹೈಕಮಾಂಡ್ ಈ ಸಂದರ್ಭದಲ್ಲೂ ಕೂಡ ಸಿಎಂ ಪೋಸ್ಟ್ ಕೊಡದೆ ಹೋದ್ರೆ, ಯಾಕಂದ್ರೆ 62 ವರ್ಷದ ಡಿ ಕೆ ಶಿವಕುಮಾರ್ ಅವರಿಗೆ ವಯಸ್ಸು ವರ ಕೂಡ ಹೌದು, ಶಾಪ ಕೂಡ ಹೌದು. ಯಾಕಂದ್ರೆ ನೆಕ್ಸ್ಟ್ ಟರ್ಮ್ ಏನಾಗುತ್ತೋ ಏನೋ, ಆದರೆ ಈ ಟರ್ಮ್ ಅಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಬೇಕಾದರೂ ಸ್ಫೋಟಗೊಳ್ಳಬಹುದು ಈ ರಾತ್ರಿಯ ಬಳಿಕ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣದ ಬಹುಪಾಲು ನಾಯಕರು ಮಾತಾಡಿಕೊಳ್ತಿರುವಂತಹ ಒಂದು ವಿಚಾರ. ನಿಮಗೆ ಇನ್ನೂ ಒಂದು ಪ್ಲಾನ್ ಹೇಳ್ತಿದ್ದಾರೆ ಅವರು. ಬಹುಪಾಲು ಜನ ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನದ ಎಕ್ಸಾಂಪಲ್ ಕೊಡ್ತಿದ್ದಾರೆ ಕಾಂಗ್ರೆಸ್ನದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಎಕ್ಸಾಂಪಲ್ ಕೊಡ್ತಿದೆ, ಅದು ಪಂಜಾಬ್ ಪ್ರಕರಣ. ಅಮರಿಂದರ್ ಸಿಂಗ್ ಅನ್ನುವಂತಹ ಮಹಾನ್ ನಾಯಕನನ್ನ, ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ದವರು, ಸೆಪ್ಟೆಂಬರ್ 20, 2021 ಏಕಾಏಕಿ ಬದಲಿಸಿ ಚರಣ್ ಸಿಂಗ್ ಚೆನ್ನಿ ಅವರನ್ನ ಹೈಕಮಾಂಡ್ ಮುಂದೆ ನಿಂತು ಮುಖ್ಯಮಂತ್ರಿ ಮಾಡಬಂತು. ಆನಂತರ ಪಂಜಾಬ್ನಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಯಿತು ಅನ್ನೋದೇ ಎರಡನೇ ಪ್ರಶ್ನೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಬಲ ಪ್ರದರ್ಶನ ಮಾಡಿ ಆದ್ರೂ, ಹೈಕಮಾಂಡ್ಗೆ ಪಟ್ಟು ಹಿಡಿದಾದ್ರೂ ನನ್ನನ್ನು ಸಿಎಂ ಸ್ಥಾನದಲ್ಲಿ ಕೂರಿಸ್ತಾರೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಿದೆ. ಇದೇ ಪಂಜಾಬ್ ಎಕ್ಸಾಂಪಲ್ ಅನ್ನ ಈಗ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರ್ ದೆಹಲಿಯಲ್ಲಿ ಕೂತು ಏಕಾಏಕಿ 4-5 ಕ್ಲಾರಿಟಿ ಕೊಟ್ಬಿಟ್ರು. ಅಧಿಕಾರ ಹಂಚಿಕೆ ಚರ್ಚೆನೇ ಆಗಿಲ್ಲ, ಒಪ್ಪಂದನೂ ಆಗಿಲ್ಲ. 2028 ತನಕ ಅಷ್ಟೇ ಅಲ್ಲ, 2028ರ ನಂತರವೂ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ. ಡಿ ಕೆ ಶಿವಕುಮಾರ್ ಅವರು ಅವರೇ ಹೇಳಿದ್ರು ಸಿಎಂ ಪೋಸ್ಟ್ ಖಾಲಿ ಇಲ್ಲ ಅನ್ನೋ ಮೂಲಕ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನೇ ಗುರಾಣಿಯಾಗಿ ಇಟ್ಕೊಂಡು ಈಗ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಆ ಕಡೆ ಬಿಜೆಪಿ ಅವರು ಹೇಳ್ತಿರುವಂಥದ್ದು, ಇಶಾ ಫೌಂಡೇಶನ್ನ ಶಿವರಾತ್ರಿ ಹಬ್ಬದ ದಿನ ಏನ್ ಆಚರಣೆ ನಡೀತು, ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಟ್ಟಿಗೆ ಕಾಣಿಸ್ಕೊಂಡು ಅವತ್ತೇ ಮಾತುಕತೆ ಆಗೋಗಿದೆ, ಏನ್ ಬೇಕಾದ್ರೂ ಆಗಬಹುದು, ಒಂದೆರಡು ದಿನ ಕಾಯ್ತಿರಿ. ಮಧ್ಯರಾತ್ರಿಯ ರಾಜಕಾರಣ
ಚಿತ್ರಣವನ್ನೇ ಬದಲಿಸುವಂತಹ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಹಾಗಿದ್ರೆ ಇಷ್ಟು ದಿನ ಕಾಯ್ತಾ 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 ಕೂತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಅವರಿಗೆ ಟ್ರಬಲ್ ಬಂದಾಗ ಸ್ಫೋಟಗೊಳ್ತಾರ? ಸಿದ್ದರಾಮಯ್ಯ ಅವರ ಬಣದ ಎಲ್ಲ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಹೇಳ್ತಿದೆ. ಆ ಕೆಲಸ ಆಗುತ್ತೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸುವಂತಹ ಪ್ರಯತ್ನಗಳು ಕೂಡ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಕಾಕತಾಳೀಯವಾಗೋ ನಡೆಯುತ್ತೆ. ಕಮೆಂಟ್ ಮಾಡಿ.